ರಾಜ್ಯದಲ್ಲಿ ಅಪಾಯದಲ್ಲಿ ಇದೆಯಾ ಮತ್ತೊಂದು ಡ್ಯಾಮ್? ರಿಪಬ್ಲಿಕನದಿಂದ ಮೆಗಾ ರಿಯಾಲಿಟಿ ಚೆಕ್ ಇದು. ಶಿವಮೊಗ್ಗ ತುಂಗಾ ಡ್ಯಾಂನಿಂದ ಹೆಚ್ಚಾಗ್ತಾ ಇದೆಯಂತೆ ಆತಂಕ. ತುಂಗಾ ಡ್ಯಾಂನ 8ನೇ ಗೇಟ್ನ ವೈರ್ ರೋಪ್ ಹಾಳಾಗ್ಬಿಟ್ಟಿದೆ. ಈ ಹಿನ್ನೆಲೆ ಗೇಟ್ ಓಪನ್ ಮಾಡೋದಕ್ಕೆ ಅಧಿಕಾರಿಗಳಿಗೆ ಆಗ್ತಾ ಇಲ್ಲ. ವೈರ್ ರೋಪ್ ಹಾಕೋದಕ್ಕೆ ಟೆಂಡರ್ ಕರೆದಿದ್ದಾರೆ ಅಧಿಕಾರಿಗಳು. 22 ಗೇಟ್ಗಳನ್ನು ಹೊಂದಿರುವಂತಹ ತುಂಗಾ ಜಲಾಶಯ ಕಾರ್ಯನಿರ್ವಹಿಸ್ತಾ ಇರೋದು 21 ಗೇಟ್ಗಳು. ಈಗ 8ನೇ ಗೇಟ್ನ ವೈರ್ ರೋಪ್ ಹಾಳಾಗಿದೆ ಅಂತೆ. ಹಾಗಾಗಿ ಅದನ್ನ ಸರಿ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗ್ತಿದ್ದಾರೆ. ಕಾರಣ ಗೇಟನ್ನೇ ಓಪನ್ ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿಯಲ್ಲಿ ಇದೆ. ದೃಶ್ಯ ಗಮನಿಸ್ತಾ ಇದೀವಿ. ಇದು ರಿಪಬ್ಲಿಕನದ ರಿಯಾಲಿಟಿ ಚೆಕ್. ತುಂಗಾಭದ್ರಾ ಜಲಾಶಯದಲ್ಲಿ ಚೈನ್ ಲಿಂಕ್ ಕಟ್ಟಾಗಿ ಗೇಟ್ ಹಾಳಾಗಿರುವಂಥ ಪ್ರಕರಣದ ಬೆನ್ನಲ್ಲೇ ರಾಜ್ಯಾದ್ಯಂತ ಈಗ ಜಲಾಶಯಗಳ ಗುಣಮಟ್ಟ ಹಾಗೂ ಸ್ಥಿತಿಗತಿಗಳ ಚರ್ಚೆ ಕೇಳಿಬಂದಿರುವಂಥದ್ದು. ಅದರಂತೆ ಮಲೆನಾಡು ಜಿಲ್ಲೆ ಶಿವಮೊಗ್ಗದ ತುಂಗಾ ಜಲಾಶಯದಲ್ಲಿ ಸಂಭವಿಸಬಹುದಾದಂಥ ಸಂಭಾವ್ಯ ಅಪಘಾತವೊಂದನ್ನು ಇಲ್ಲಿನ ಅಧಿಕಾರಿಗಳು ತಡೆಗಟ್ಟಿರುವುದು ಗಮನಕ್ಕೆ ಬಂದಿದೆ. ನೋಡ್ಬೋದು, ಇದು 8ನೇ ಗೇಟು ಸ್ವಲ್ಪ ದುರಸ್ತಿ ಇರೋ ಕಾರಣಕ್ಕಾಗಿ ಈ ಭಾಗದಲ್ಲಿ ನೋಡ್ಬೋದು ವೈರ್ ರೂಪ್ಗಳಿದ್ದಾವೆ. ವೈರ್ ರೂಪ್ಗಳಲ್ಲಿ ಸ್ವಲ್ಪ ಎಳೆ ಬಿಟ್ಟಿರುವಂಥದ್ದು. ಹಾಗಾಗಿ ಆ ಎಳೆ ಬಿಟ್ಟಿರೋ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮವನ್ನು ವಹಿಸಿರುವಂಥದ್ದು. ಒಂದು ವೇಳೆ ಏನಾದರೂ ಆಗಿ ಆ ಎಳೆ ಕಟ್ಟಾದರೆ ವೈರ್ ರೂಪ್ ಏನಿದೆ, ವೈರ್ ರೂಪಿನ ಎಳೆ ಕಟ್ಟಾಗಿ ದುರಸ್ತಿಗೊಳಿಸಲಿಕ್ಕೆ ಆಗದೆ ಹೋದರೆ ಸಾಕಷ್ಟು ಅನಾಹುತಗಳಾಗ್ಬೋದು. ಏನಕ್ಕಂದರೆ ಶಿವಮೊಗ್ಗದ ಮುಖಾಂತರವೇ ಹಾದು ಹೋಗೋದ್ರಿಂದ ಸಾಕಷ್ಟು ನದಿ ಪಾತ್ರದ ಜನರಿಗೆ ಸಾಕಷ್ಟು ಸಮಸ್ಯೆಗಳಾಗ್ಬೋದು ಅನ್ನೋ ನಿಟ್ಟಿನಲ್ಲಿ ಈ ಬಾರಿ ಈ ಗೇಟನ್ನು ಇಡೀ ಮಳೆಗಾಲದಲ್ಲಿ ಈ ಗೇಟನ್ನು ಓಪನ್ನೇ ಮಾಡಿಲ್ಲ. ಮತ್ತು ಇನ್ನೊಂದು ವಿಶೇಷ ಅಂದರೆ ತುಂಗಾ ಜಲಾಶಯದಲ್ಲಿ 2 ಗೇಟ್ಗಳಿರುವಂಥದ್ದು. ಒಂದು ಅಲ್ಲಿ ನೋಡ್ಬೋದು ಹೆಚ್ಚುವರಿ ಗೇಟ್ಗಳನ್ನು ಸಹ ಇಟ್ಟಿರುವಂಥದ್ದು ವಿಶೇಷ. ಇದು ಕ್ರಸ್ಟ್ ಗೇಟು ಮತ್ತು ಹೆಚ್ಚುವರಿ ಗೇಟ್ಗಳನ್ನು ಆಗಿದೆ. ಒಂದು ವೇಳೆ ಏನಾದರೂ ಗೇಟ್ಗಳಲ್ಲಿ ದುರಸ್ತಿ ಕಾರ್ಯವನ್ನು ಮಾಡಬೇಕಾದ ಸಂದರ್ಭಗಳು ಬಂದಾಗ ಹೆಚ್ಚುವರಿ ಗೇಟನ್ನು ಅದನ್ನು ಲಾಕ್ ಮಾಡಿ ಈ ಗೇಟನ್ನು ಓಪನ್ ಮಾಡಿ ದುರಸ್ತಿಯನ್ನು ಮಾಡ್ಬೋದು. ಸುಮಾರು 588.24 ಮೀಟರ್ ಎತ್ತರ ಈ ಜಲಾಶಯ ಇದೆ. 3.24 TMCಯ ನೀರಿನ ಸಾಮರ್ಥ್ಯವನ್ನು ಈ ಜಲಾಶಯ ಹೊಂದಿರುವಂಥದ್ದು. ಮಲೆನಾಡು ಶಿವಮೊಗ್ಗದ ಕುಡಿಯುವ ನೀರಿಗೆ ಅತ್ಯಗತ್ಯವಾಗಿರುವಂಥ ಜಲಾಶಯ ತುಂಗಾ ಜಲಾಶಯ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಸಿಎಂ ಸಿದ್ದರಾಮಯ್ಯ ಪತ್ನಿ ಪಡೆದ ಮೂಡಾ ನಿವೇಶನ ಜಟಾಪಟಿ ಕೋರ್ಟ್ ಮೆಟ್ಟಿಲೇರಿದೆ. ಅಧಿಕಾರದ ದುರ್ಬಳಕೆ ಮಾಡಿಕೊಂಡಿರುವ ಆರೋಪವನ್ನು ಸಿದ್ದರಾಮಯ್ಯ ಹೊತ್ತಿದ್ದು ಇವತ್ತು ಕೋರ್ಟ್ನಲ್ಲಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಯುತ್ತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸಿಎಂ ಸಿದ್ದರಾಮಯ್ಯಗೆ ಇಂದು ಬಿಗ್ ಡೇ. ಮೂಡಾ ಖಾಸಗಿ ದೂರು ಇಂದು ವಿಚಾರಣೆ. ಮೂಡಾ ಹಗರಣ ಸಿಎಂ ಸಿದ್ದರಾಮಯ್ಯ ಇನ್ನಿಲ್ಲದ ಸಂಕಷ್ಟ ತಂದಿಟ್ಟಿದೆ. ರಾಜ್ಯಪಾಲರ ತನಿಖೆಗೆ ಆದೇಶಿಸುವಂತೆ ಖಾಸಗಿ ದೂರಿನ ಅರ್ಜಿ ಇಂದು ಕೂಡ ವಿಚಾರಣೆ ನಡೆಯಲಿದೆ. ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವ ಖಾಸಗಿ ದೂರಿನ ಅರ್ಜಿಯನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಶುಕ್ರವಾರ ವಿಚಾರಣೆ ನಡೆಸಿತ್ತು. ಇಂದು ಇದೇ ಅರ್ಜಿ ವಿಚಾರಣೆ ನಡೆಯಲಿದ್ದು ಸಿಎಂ ಸಿದ್ದರಾಮಯ್ಯಗೆ ಇಂದು ಬಿಗ್ ಡೇ ಆಗಿದೆ. ಸ್ನೇಹಮಯಿ ಕೃಷ್ಣ ಪರ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ಶುಕ್ರವಾರ ವಾದ ಮಂಡಿಸಿದರು. ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ನಡೆದ ದೇವನೂರು ಹಾಗೂ ಮೈಸೂರಿನ ವಿಜಯನಗರ ವ್ಯಾಪ್ತಿಯ ಭೂಮಿ ಡಿನೋಟಿಫಿಕೇಶನ್ ಉಲ್ಲೇಖಿಸಿ ವಾದ ಮಂಡಿಸಿದರು. 1996ರಿಂದ 99ರ ಅವಧಿಯಲ್ಲಿ ಡಿನೋಟಿಫಿಕೇಶನ್ ಮಾಡಲಾಗಿದೆ. ನಂತರ ದೇವರಾಜು ಎಂಬುವರಿಂದ ಮಲ್ಲಿಕಾರ್ಜುನ್ ಎಂಬುವರಿಗೆ ಸೇಲ್ ಡೀಲ್ ಮಾಡಲಾಗಿದೆ. 2010ರಲ್ಲಿ ಸಿಎಂ ಪತ್ನಿಯವರ ಹೆಸರಿಗೆ 3 ಎಕರೆ ಗಿಫ್ಟ್ ಡೀಡ್ ಮಾಡಲಾಗಿದೆ. ಅಷ್ಟರಲ್ಲಿ ಲೇಔಟ್ ಅಭಿವೃದ್ಧಿಪಡಿಸಲಾಗಿತ್ತು ಎಂದು ತಿಳಿಸಿದರು. ಸಿದ್ದರಾಮಯ್ಯ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಮೂಡಾ ಆಯುಕ್ತರ ಮೇಲೆ ಪ್ರಭಾವ ಬೀರಿ ಅಕ್ರಮ ಎಸಗಿದ್ದಾರೆ ಎಂದು ಹೇಳಿದರು. ಮೂಡಾ ಯಾವುದಾದರೂ ರೆಸಲ್ಯೂಷನ್ ಮಾಡಿದೆಯೇ ಎಂದು ಜಡ್ಜ್ ಪ್ರಶ್ನೆ ಮಾಡಿದರು. ವಕೀಲೆ ವಾದ ಮುಂದುವರೆಸುತ್ತಾ ಪ್ರಾಸಿಕ್ಯೂಷನ್ ಇಲ್ಲದೆ ತನಿಖೆ ಮಾಡುವಂತಿಲ್ಲ ಎಂದು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ಸೆಕ್ಷನ್ 17ರ ಬಗ್ಗೆ ಹೈಕೋರ್ಟ್ ಆದೇಶವಿದ್ದು ಇಂದು ನಡೆಯುವ ವಿಚಾರಣೆಯಲ್ಲಿ ಕೋರ್ಟ್ ಯಾವ ತೀರ್ಪು ನೀಡುತ್ತದೆ ಎಂಬುದರ ಮೇಲೆ ಸಿದ್ದರಾಮಯ್ಯ ಭವಿಷ್ಯ ನಿರ್ಧಾರವಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಬಿಜೆಪಿಯಲ್ಲಿ ಬಂಡಾಯ ಬೇಗುದಿಗೆ ಬೀಳ್ತಾ ಇಲ್ಲ ಬ್ರೇಕ್. ದೋಸ್ತಿ ಪಾದಯಾತ್ರೆಗೆ ಪರ್ಯಾಯವಾಗಿ ಯತ್ನಾಳ್ ಟೀಮ್ ಪಾದಯಾತ್ರೆ ಪ್ಲಾನ್ ಮಾಡಿದ್ದಕ್ಕೆ ಹೈಕಮಾಂಡ್ ಈಗ ತಣ್ಣೀರು ಎರಚಿದೆ ಅಂತೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ.
ಪಾದಯಾತ್ರೆ ಪಾಲಿಟಿಕ್ಸ್ಗೆ ಹೈ ಅಲರ್ಟ್. ಯತ್ನಾಳ್ ಟೀಮ್ ಪಾದಯಾತ್ರೆಗಿಲ್ವ ಅಸ್ತು. ಯಾಕೋ ಬಿಜೆಪಿಯಲ್ಲಿ ಏನು ಸರಿಯಿಲ್ಲ ಅನ್ನೋ ವಾತಾವರಣ ಸೃಷ್ಟಿಯಾಗಿದೆ. ದಿನ ಕಳೆದಂತೆ ಬಂಡಾಯದ ಬೇಗುದಿ ಜೋರಾಗಿದೆ. ರಾಜ್ಯ ನಾಯಕರ ಮುನಿಸು ಸ್ಫೋಟ ಆಗ್ತಿದೆ. ವಿಜೇಂದ್ರ ನೇತೃತ್ವದಲ್ಲಿ ಮೈಸೂರು ಚಲೋ ನಡೆಯುತ್ತಿದ್ದಂತೆ ಬೆಳಗಾವಿಯಲ್ಲಿ ಶಾಸಕ ಯತ್ನಾಳ್ ನೇತೃತ್ವದಲ್ಲಿ ರೆಬಲ್ ಟೀಮ್ ಫುಲ್ ಆಕ್ಟಿವ್ ಆಗಿ ಮೀಟಿಂಗ್ ನಡೆಸಿದ್ದೂ ಆಯಿತು. ದೋಸ್ತಿ ಯಾತ್ರೆ ವಿರುದ್ಧ ಸಿಡಿದೆದ್ದಿದ್ದ ರೆಬಲ್ ಟೀಮ್ನ ಪ್ರತ್ಯೇಕ ಪಾದಯಾತ್ರೆಗೆ ಬ್ರೇಕ್ ಬಿದ್ದಿದ್ಯಂತೆ. ಹೌದು, ಬಿಜೆಪಿಯಲ್ಲಿ ಮತ್ತೊಂದು ಪಾದಯಾತ್ರೆಗೆ ಸಜ್ಜಾದ ರೆಬಲ್ಗಳ ಬಗ್ಗೆ ಹೈಕಮಾಂಡ್ ರಾಜ್ಯ ಬಿಜೆಪಿಯಿಂದ ಮಾಹಿತಿ ಕೇಳಿದ್ಯಂತೆ. ಅದಕ್ಕೂ ಮುನ್ನ ಪ್ರತ್ಯೇಕ ಪಾದಯಾತ್ರೆಗೆ ರಾಜ್ಯ ಬಿಜೆಪಿ ಅವಶ್ಯಕತೆ ಇಲ್ಲ ಎಂದಿದೆಯಂತೆ. ಕೆಲ ಸೀಮಿತ ನಾಯಕರು ಪಾದಯಾತ್ರೆಗೆ ಮುಂದಾಗ್ತಿರುವುದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅಂತ ಹೈಕಮಾಂಡ್ ವಿವರಣೆ ನೀಡಿದೆಯಂತೆ. ಬಳ್ಳಾರಿಯಿಂದ ಕೂಡಲ ಸಂಗಮದವರೆಗೆ ಪಾದಯಾತ್ರೆ ಕೈಗೊಳ್ಳಲು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಟೀಮ್ ಮುಂದಾಗಿತ್ತು. ಮೂಡಾ ಪಾದಯಾತ್ರೆಗೆ ಪರ್ಯಾಯ ಎಂದೇ ಬಿಂಬಿತವಾಗ್ತಿದ್ದಂತೆ ಅಲರ್ಟ್ ಆದ ಕೇಂದ್ರ ನಾಯಕರು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತಾ ಅನ್ನೋ ನಿಟ್ಟಿನಲ್ಲಿ ಸ್ಪಷ್ಟತೆ ಪಡೆಯಲು ಮುಂದಾಗಿದೆ. ಕೇಸರಿ ಹೈ ಕಂಡು ಮೈಸೂರು ಚಲೋ ಬಳಿಕ ಈಗ ಮತ್ತೊಂದು ಪಾದಯಾತ್ರೆ ಅವಶ್ಯಕತೆ ಇದೆಯಾ? ಯತ್ನಾಳ್ ಕೆಲ ನಾಯಕರ ಪಾದಯಾತ್ರೆ ಉದ್ದೇಶವೇನು? ಯತ್ನಾಳ್ ಜಾರಕಿಹೊಳಿ ಪಾದಯಾತ್ರೆಗೆ ನಿಮ್ಮ ಬೆಂಬಲವಿದೆಯಾ? ಪಾದಯಾತ್ರೆ ಕೈಗೊಳ್ಳುತ್ತಿರುವ ಕುರಿತು ನಿಮ್ಮ ಜೊತೆ ಚರ್ಚೆಯಾಗಿದೆಯಾ? ರಾಜ್ಯ ಬಿಜೆಪಿ ಮೇಲೆ ಮತ್ತೊಂದು ಪಾದಯಾತ್ರೆ ಪರಿಣಾಮವೇನು? ಪಾದಯಾತ್ರೆ ಮಾಡುತ್ತಿರುವವರು ಕಾಂಗ್ರೆಸ್ ಸಂಪರ್ಕದಲ್ಲಿದ್ದಾರಾ? ಬಳ್ಳಾರಿ ಕೂಡಲ ಸಂಗಮದವರೆಗಿನ ಯಾತ್ರೆಗೆ ಸಿದ್ಧತೆ ಯಾರ್ಯಾರಿದ್ದಾರೆ ಎಂದು ರಾಜ್ಯ ಬಿಜೆಪಿ ಹೈಕಮಾಂಡ್ ಮಾಹಿತಿ ಕೇಳಿದೆಯಂತೆ. ಈ ಪಾದಯಾತ್ರೆಯ ಸಾಧಕ ಬಾಧಕಗಳ ಬಗ್ಗೆ ವಿವರವಾದ ಮಾಹಿತಿ ರವಾನಿಸುವಂತೆ ಹೈಕಮಾಂಡ್ ಹೇಳಿರುವ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿ ಆಪ್ತ ಮೂಲಗಳಿಂದಲೇ ಮಾಹಿತಿ ಸಿಕ್ಕಿದೆ. ಪೊಲಿಟಿಕಲ್ ಬ್ಯೂರೋ ಸುರೇಶ್, ರಿಪಬ್ಲಿಕ್ ಕನ್ನಡ. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ಬಳಿಕ ಪತ್ನಿ ಪಟ್ಟಕ್ಕಾಗಿ ಫೈಟ್ ಆಗ್ತಾ ಇದೆ. ಏನ್ ಬೆಳವಣಿಗೆ ಇದು? ಸ್ಟೋರಿಯ ಡೀಟೇಲ್ಸ್ ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ.